ಚಲಪತಿ ಸರ್, ಇಷ್ಟು ತನಿಖೆ ಆಗಿದೆ, ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ಮುಂದೇನು ಅಂತ ಮುಂದೆ ಪ್ರೋಸೆಸ್ ಹೇಗಿರುತ್ತೆ? ಈಗ ಜಾಮೀನಿನ ಬಗ್ಗೆ ಭಾಳಷ್ಟು ಜನ ಮಾತಾಡ್ತಾ ಇದ್ದೀನಿ. ಹಾಗಾದ್ರೆ ಏನು ದರ್ಶನ್ ಒಳಗೆ ಇರ್ತಾರಾ? ಇನ್ನು ಎಷ್ಟು ವರ್ಷ? ಈ ಥರದ್ದೆಲ್ಲ ಪ್ರಶ್ನೆಗಳಿದ್ದಾವೆ. ಇಲ್ಲ, ಅದು ಬೇಲ್ ಇಟ್ ಇಸ್ ಅ ಮ್ಯಾಟರ್ ಆಫ್ ರೈಟ್ ಆಫ್ ಎನಿ ಅಕ್ಯೂಸ್ಡ್ ಅನ್ಲೆಸ್ ಹಿ ಈಸ್ ಕನ್ವಿಕ್ಟೆಡ್. ಇಟ್ ಇಸ್ ಅ ಮ್ಯಾಟರ್ ಆಫ್ ರೈಟ್. ರೀಸೆಂಟಾಗೂ ಸುಪ್ರೀಂ ಕೋರ್ಟ್ನಲ್ಲಿ ಅದ್ರ ಬಗ್ಗೆ ಒಂದು ಜಡ್ಜ್ಮೆಂಟ್ ಬಂದಿದೆ, ಹಲವಾರು ಜಡ್ಜ್ಮೆಂಟ್ಗಳು ಬಂದಿದೆ. ಬೇಲು ಬಹುಶಃ ಇಮ್ಮಿಡಿಯೇಟಾಗಿ ಆಗದೇ ಇದ್ರೂ ಸ್ವಲ್ಪ ತಡವಾಗಾದರೂ ಸಿಗುತ್ತೆ, ಬೇಲ್ ಆಗುತ್ತೆ, ಎಲ್ರಿಗೂ ಬೇಲ್ ಆಗ್ಬೋದು. ಸೊ ಆಮೇಲೆ ಈ 482ನಲ್ಲಿ ಸ್ಕ್ವಾಶ್ಗೆ ಹೋಗ್ತಾರೆ. ಇಂಡಿವಿಜುವಲ್ ಆಗಿ ನಂದೇನು ಪಾತ್ರ ಇಲ್ಲ ಅಂತೇಳಿ ಒಬ್ಬೊಬ್ಬರು ಹೋಗ್ತಾರೆ, ಮಾಡ್ತಾರೆ. ಸೊ ಹಂಗಾಗಿ ಇದು ಇಟ್ ಪ್ರೊಲಾಂಗ್ಸ್. ಇದು ನಾವು ನಮ್ಮ ಅವಕಾಶಗಳಿದ್ದಾವೆ. ಒಬ್ಬರು ಆಗ್ತಾರೆ, ಅವನು ಬರೋ ತನಕ ಇನ್ನೊಂದಷ್ಟು ದಿವಸ ಕಾಯ್ತಾರೆ. ಅದು ಆ ಪ್ರೋಸೆಸ್ ಮುಗಿಯೋಕೆ 3 ತಿಂಗಳಾಗುತ್ತೆ. ಆದಮೇಲೆ ಇನ್ನೊಬ್ಬ ಆಗ್ತಾನೆ, ಇನ್ನೊಬ್ಬ 482ನಲ್ಲಿ ಆಗ್ತಾನೆ. ನಾನು ಸುಪ್ರೀಂ ಕೋರ್ಟ್ಗೆ ಹೋಗ್ತಾನೆ, ಹೈಕೋರ್ಟ್ಗೆ ಹೋಗ್ತಾನೆ. ಒಂದು ಹೈಕೋರ್ಟ್ಗೆ ಹೋದ್ರೂ ಅಲ್ಲೇ 2 ತಿಂಗಳು ತಗೊಳ್ಳುತ್ತೆ. ಸೊ ಹಿಂಗಾಗಿ ಫಾಸ್ಟ್ ಟ್ರ್ಯಾಕ್ ಮಾಡಿದ್ರು ಸಹ ಏನಾಗುತ್ತೆ, ಅದರಲ್ಲಿ 235 ವಿಟ್ನೆಸ್ ಇರೋದ್ರಿಂದ. ಸೊ ಇವಾಗ ಡಿಪೆಂಡ್ 17 ಮೆಂಬರ್ಸ್ಗೆ ಹೌ ಮೆನಿ ಅಡ್ವೊಕೇಟ್ಸ್ ಆರ್ ಅನ್ನೋದು ಆನ್ ರೆಕಾರ್ಡ್ ಬೇಕು. ಸೊ ಈಚ್ ಆಫ್ ದಮ್ ಇಲ್ಲ ಅವ್ರದ್ದು ಕ್ರಾಸ್ ಎಕ್ಸಾಮಿನೇಷನ್ ಎವಿಡೆನ್ಸ್ ಆದ ತಕ್ಷಣ ಈಚ್ ಆಫ್ ದಮ್ ಇಲ್ಲಿ ಕ್ರಾಸ್ ಎಕ್ಸಾಮಿನ್. ಯಾಕಂದರೆ ಇರೋ ಒಂದು 6 ಅವರ್ಸಲ್ಲಿ. ಸೊ ಇಟ್ ವಿಲ್ ನಾಟ್ ಒಬ್ಬೊಬ್ರದ್ದು 3 ಡೇಸ್ ಮಿನಿಮಮ್. ಇಟ್ ವಿಲ್ ಟೇಕ್ 2 to 3 days 4 days ಸಮ್ಟೈಮ್ ಮೇ ಬಿ ಐ ವಿಟ್ನೆಸ್ ದೊಡ್ಡ ಇರೋ 3 to 4 days ಇಟ್ ವಿಲ್ ಟೇಕ್. ಸೊ ಅದು ಕ್ಯಾಲ್ಕುಲೇಷನ್ ಮಾಡಿದ್ರು 200 ಅಂದ್ರೂ ಆಲ್ಮೋಸ್ಟ್ ಇಟ್ ವಿಲ್ 800 days ಆಯಿತು. 3 years ಮಿನಿಮಮ್. ಅಟ್ಲೀಸ್ಟ್ ಈಗ 2.5 years 3 years ಡೆಫಿನೆಟ್ಲಿ. ಇನ್ ದ ಮೀನ್ ಟೈಮ್ ಯಾವುದೋ ಒಂದು ಮ್ಯಾಟ್ರ್ ಮೇಲೆ ಇಫ್ ಸಂಬಡಿ ಗೋಸ್ ಟು ಹೈಕೋರ್ಟಲ್ಲಿ ಏನೋ ಸ್ಟೇ ತರ್ಬೋದು. ಅದು ಫಾರ್ ದ ಟೈಮ್ ಬೀಯಿಂಗ್ ಒಂದು 2 months ಸ್ಟೇ ಯಾವುದೋ ಒಂದು ಇದ್ರ ಮೇಲೆ ಚಾಲೆಂಜ್ ಮಾಡ್ಕೊಂಡು ಹೋದಂಥ ಸಂದರ್ಭದಲ್ಲೂ ಸ್ಟೇ ಸಿಗ್ಬೋದು. ಸ್ಟೇ ಸಿಕ್ಕಿದಾಗ ಏನಾಗುತ್ತೆ, ಪ್ರೊಸೀಡಿಂಗ್ಸ್ ಆಟೋಮೆಟಿಕ್ಲಿ ಆಬ್ವಿಯಸ್ಲಿ ಸ್ಟಾಪ್ ಆಗುತ್ತೆ. ಸೊ ದೇರ್ ಇಸ್ ಲಾಟ್ ಆಫ್ ಪ್ರೊಸೀಜರ್ಸ್. ಆರೋಪಿ ಪರ ವಕೀಲರಾಗಿ ತಾವೇನ ಯೋಜನೆ ಮಾಡಿದ್ರಿ ಸರ್ ಅದನ್ನ ಫಾಸ್ಟ್ ಇಲ್ಲ ಅದು ನಾವು ಡಿಸಿಷನ್ ನಾವು ತಗೊಳಕ್ಕಲ್ಲ, ಮನವಿ ಕೊಡಬಹುದಲ್ಲ. ಅಲ್ಲಿ ನಾವು ಅಲ್ಲ, ಅದು ಇಫ್ ಇಟ್ ಇಸ್ ಅದು ಇನ್ನು ಸರ್ಕಾರ ಆಗಲಿ ಅಥವಾ ಪೊಲೀಸ್ನವ್ರು ಮನವಿ ಮಾಡಬಹುದು, ಅವ್ರ ಮನವಿ ಅಥವಾ ಆರೋಪಿಗಳ ಪ್ಲಾನ್ ಆಗಿದೆಯಾ ಅಂತ ಮನವಿ ಮಾಡುವಂತ ಈಗ 100% ಆ ಥರ ಏನೂ ಇಲ್ಲ. ಆ ಥರ ಫಾಸ್ಟ್ ಟ್ರ್ಯಾಕ್ ಅಂತ ಅದು ಹೇಗೆ ವರ್ಕ್ ಆಗುತ್ತೆ ಸರ್? ಅದು ಮೇನ್ ಕಾನ್ಸೆಪ್ಟೇ ಪ್ರಕರಣಗಳು ತ್ವರಿತವಾಗಿ ವಿಲೇವರಿ ಆಗಬೇಕು ಅಂತಕ್ಕಂಥ ಒಂದು ಕಾನ್ಸೆಪ್ಟ್. ಡೇ ಟು ಡೇ ಬೇಸಿಸ್ ಒನ್ಸ್ ಟ್ರಯಲ್ ಚಾರ್ಜಸ್ ಆಗುತ್ತೆ. ಚಾರ್ಜಸ್ ಆಮೇಲೆ ಡೇ ಟು ಡೇ ಪರ್ಟಿಕ್ಯುಲರ್ ಒಂದು ವರ್ಷ ಮ್ಯಾಕ್ಸಿಮಮ್ 1 ವರ್ಷದ ಕಾಲಾವಧಿಯಲ್ಲಿ ಒಂದು ಪ್ರಕರಣವನ್ನು ಮುಗಿಸ್ಬೇಕು ಅಂತಕ್ಕಂಥ ಕಾನ್ಸೆಪ್ಟ್ ಅಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಇಂಟ್ರೊಡ್ಯೂಸ್ ಆಗಿರ್ತಕ್ಕಂಥದ್ದು. ಬಟ್ ಇಂಥ ವಿಶೇಷ ಪ್ರಕರಣ ಬಂದಾಗ ಸರ್ ಹೇಳ್ದಂಗೆ, ವಕೀಲ ಹೇಳ್ದಂಗೆ, ಇಲ್ಲಿ ವಿಶೇಷ ನಮಗಾಗಿರ್ಬೇಕು. ಅಲ್ಲ ಇಲ್ಲಿ ಏನಕ್ಕೆ ಅಲ್ಲ, ಕೋರ್ಟ್ ವಿಶೇಷ ಅಂತಂದ್ರೆ ಇಲ್ಲಿ ಪ್ರಕ್ರಿಯೆಗಳು ನೋಡಬೇಕಾಗ್ತದೆ ನಾವು. ಈಗ ಸಾಕ್ಷಿಗಳು ಎಷ್ಟಿದೆ, ಆರೋಪಿಗಳು ಎಷ್ಟು ಜನ ಇದ್ದಾರೆ, ಆರೋಪಿಗಳು ಪರ ವಹಿಸ್ತಕ್ಕಂಥ ಅಡ್ವೊಕೇಟ್ಸ್ ಎಷ್ಟು ಜನ ಬರ್ತಾರೆ, ಸೊ ಇದಕ್ಕೆ ಆಗ್ತಕ್ಕಂಥ ಸಮಯಾವಕಾಶಗಳು, ಸಾಕ್ಷಿಗಳನ್ನ ಯಾವ ಥರ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ, ಅದಕ್ಕೆ ಬೇಕಾದಂಥ ಸಮಯಾವಕಾಶಗಳು. ಹೀಗೆ ಸಾಕ್ಷಿಗಳು ಬರೋಕ್ಕಾಗಲ್ಲ, ಹುಷಾರಿಲ್ಲ ಅಂತ ಹೇಳ್ತಾರೆ, ಅದು ಅಡ್ವೊಕೇಟ್ಸ್ ಹೋಗೋಕ್ಕಾಗಲ್ಲ, ಅಥವಾ ಮಧ್ಯದಲ್ಲಿ ಯಾವುದೋ ರಜೆಗಳು ಬರ್ತದೆ, ಲಾಂಗ್ ಹಾಲಿಡೇಸ್ ಬರ್ತದೆ. ಸೊ ಇದನ್ನೆಲ್ಲ ಕನ್ಸಿಡರೇಷನ್ ಮಾಡಿದಾಗ ತುಂಬಾ ಒಂದು ಇದು ಲಾಂಗ್ ಪ್ರೋಸೆಸ್ ಆಗುತ್ತೆ. ಅದಕ್ಕೋಸ್ಕರ ಫಾಸ್ಟ್ ಟ್ರ್ಯಾಕ್ ನೋಡಿ. ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ ನನ್ನ ಅನುಭವದ್ದು. ನಾನು ದಂಡುಪಾಳ್ಯದ ಕೇಸನ್ನು ಹಿಡಿದೆ. ಆತ ಅವರು 2 ಸರ್ತಿ ಐಒಗಳನ್ನೇ ಪೊಲೀಸವ್ರನ್ನೇ ಹೊಡೆದು ಎಸ್ಕೇಪ್ ಆದರು. ಸೆಂಟ್ರಲ್ ಜೈಲು, ಚಿತ್ತೂರು ಸೆಂಟ್ರಲ್ ಜೈಲಿನ ಎಂಟೈರ್ ಜೈಲ್ ಸ್ಟಾಫ್ ನೋಡಿದು ಎಸ್ಕೇಪ್ ಆದರು. ಸೊ ಇಂಥ ಒಂದು ಪ್ರಕರಣದಲ್ಲಿ ಶ್ರೀರಂಗಪಟ್ಟಣದಲ್ಲೂ ಎಸ್ಕೇಪ್ ಆಗ್ತಾರೆ. ಸೊ ಇಂಥ ಒಂದು ಪ್ರಕರಣನ ಸರ್ಕಾರಕ್ಕೆ ಗಮನಕ್ಕೆ ತಂದು, ಕೋರ್ಟ್ ಗಮನಕ್ಕೆ ತಗೊಂಬಂದು, ಕೋರ್ಟ್ನಲ್ಲಿ ಪ್ರೆಸ್ ಮಾಡಿ, ಸರ್ಕಾರದ ಇದರಲ್ಲಿ ಮೂವ್ ಮಾಡಿದಾಗ ಕೊನೆಗೆ ದೇ ಕಾನ್ಸ್ಟಿಟ್ಯೂಟೆಡ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್. ಸೊ ಆ ಕೇಸ್ ಮುಗಿಯೋದಕ್ಕೆ, ಆ ಕೇಸುಗಳನ್ನ ಮುಗಿಸೋದಕ್ಕೆ ದೇ ಟುಕ್ ಆಲ್ಮೋಸ್ಟ್ ಮೋರ್ ದೆನ್ ನಿಯರ್ಲಿ 8 to 9 years. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಲ್ಲಿ ಬೇರೆ ಇನ್ಯಾವ ಕೇಸು ಇಲ್ಲ ಆ ಕೋರ್ಟಲ್ಲಿ. ಅದೊಂದೇ ಪ್ರಕರಣ ರೆಗ್ಯುಲರ್ ಕೋರ್ಟ್ ಅಂತ ಅಲ್ಲೇ ನಡೆದಿದೆ. ನಾಟ್ ರೆಗ್ಯುಲರ್ ಕೋರ್ಟ್ ನಡೆದಿದ್ರೆ 15 years ಆಗಿರೋದು, ಸಾಮಾನ್ಯವಾಗಿ ಒಂದು 25 ವರ್ಷ ಆಗಿರೋದು. ಅಲ್ಲ, ನಾನು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂತ ನೀವು ಹೇಳಿದ್ದಕ್ಕೆ ನಾನು ಹೇಳ್ತೇನೆ, ನನ್ನ ಪರ್ಸನಲ್ ಅನುಭವ ಇದು. ಅದು ಏನು, ಜೈಲಿನ ಒಳಗೇನೆ ಆ ಎಸ್ಟಾಬ್ಲಿಷ್ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಕರ್ನಾಟಕ ವಿತಿನ್ ಜೈಲ್ ಓಪನ್ ಮಾಡಿದ್ದೆ ದಂಡುಪಾಳ್ಯದ ಕೇಸ್ಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನ. ಪೊಲೀಸರ ಮನವಿ ಆಧಾರದ ಮೇಲೆ. ಹೌದು ಸರ್. ಈಗ ಫಾಸ್ಟ್ ಟ್ರ್ಯಾಕ್ ಅಲ್ಲಿ ಒಂದೇ ಬರೀ ದಂಡುಪಾಳ್ಯದ ಕೇಸುಗಳನ್ನೇ ಅವರು ಹ್ಯಾಂಡಲ್ ಮಾಡಿದ್ದು, ಬೇರೆ ಯಾವ ಕೇಸು ಅವ್ರ ಮುಂದೆ ಬರಲಿಲ್ಲ. ಸೊ ಅದೊಂದು ಹ್ಯಾಂಡಲ್ ಮಾಡೋದಕ್ಕೇ ಇಟ್ ಟುಕ್ ಸೋ ಮಚ್ ಆಫ್ ಲಾಂಗ್ ಟೈಮ್. ಅಂದರೆ ನಾನು ಯಾರ ಬಗ್ಗೆನೂ ಕಾಮೆಂಟ್ ಮಾಡ್ತಾ ಇಲ್ಲ, ವಾಸ್ತವಾಂಶನ ತಿಳಿಸ್ತೆ. ಅದು ಇಟ್ ಟೇಕ್ಸ್ ಎಸ್ಪೆಷಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಕೊಡಲಿ ಅಥವಾ ರೆಗ್ಯುಲರ್ ಕೋರ್ಟಲ್ಲೇ ನಡೀಲಿ, ನಾಳೆ ಐಒಗಳು ಬದಲಾಗ್ತಾರೆ.
2 ವರ್ಷಕ್ಕೆ ಮತ್ತೊಬ್ಬರು ಬದಲಾಗ್ತಾರೆ. ಅವ್ರಿಗೆ ಇಂಟ್ರೆಸ್ಟ್ ಇದೇ ಇರುತ್ತೋ ಇಲ್ವೋ ಗೊತ್ತಿಲ್ಲ. ನಿಮ್ಮದು ಇದು ತಪ್ಪದು. IO ವಿಲ್ ನಾಟ್ ಚೇಂಜ್. IO ಏನಾಗಿದೆ, ಟಿಲ್ ದ ಫೈಲಿಂಗ್ ಆಫ್ ದ ಚಾರ್ಜ್ ಶೀಟ್ ಪೊಲೀಸ್ ಪಾರ್ಟ್ ಏನಿದೆ, IO ಇನ್ವೆಸ್ಟಿಗೇಷನ್ ಆಫೀಸರ್ ವಿಲ್ ಇನ್ವೆಸ್ಟಿಗೇಟ್ ದ ಪಾರ್ಟ್. ಒನ್ಸ್ ಈ ಫೈಲ್ ಎ ಚಾರ್ಜ್ ಶೀಟ್ ಅವ್ರ ಕೆಲಸ ಮುಗೀತು. IO ವೆನ್ ಈ ವಿಲ್ ಕಮ್ ಅಟ್ ದ ಟೈಮ್ ಆಫ್ ದ ಟ್ರಯಲ್ ಏನಿದೆ, IO ಯಾರು ಇನ್ವೆಸ್ಟಿಗೇಷನ್ ಮಾಡಿರ್ತಾರೆ ಅವ್ರಿಗೆ ಸಮಾನ್ ಮಾಡಿ ದಟ್ ಟೈಮ್ ಈ ವಿಲ್ ಕಮ್ ಫಾರ್ ದ ಟು ಗಿವ್ ಅನ್ ಎವಿಡೆನ್ಸ್ ಅಷ್ಟೇ. IO ಚೇಂಜ್ ಆದ್ರಿಂದ ಇನ್ನೊಬ್ರು IO ಬರಲ್ಲ ಇದರಲ್ಲಿ. ದ ಸೇಮ್ IO ಹ್ಯಾಸ್ ಇನ್ವೆಸ್ಟಿಗೇಟೆಡ್ ದ ಕೇಸ್, ಈ ವಿಲ್ ಕಮ್ ಅಂಡ್ ಈ ವಿಲ್ ಇದೆ ಟ್ರಾನ್ಸ್ಫರ್ ಅವರೇ ಬರಬೇಕು. ಹಂಗಾಗಿ ಐಒಗಳು ಏನು ಚೇಂಜ್ ಆಗೋದಿಲ್ಲ, ಐಒಗಳು ಪ್ರಶ್ನೆ ಬರೋದಿಲ್ಲ, ಸಾಕ್ಷಿಗಳು ಅದೇ ಸಾಕ್ಷಿ. ಹೌದು. ಸೊ ಇದರಲ್ಲಿ ಎಷ್ಟೋ ಜನ ರಿಟೈರ್ಗಳು ಆಫೀಸರ್ಸ್ ರಿಟೈರ್ಗಳು ಆಗ್ಬಿಟ್ಟಿರ್ತಾರೆ ಇದು ಟ್ರಯಲ್ ಬರೋಷ್ಟು ಅವರೇ ಬರ್ತಾರೆ. ಅವಾಗಲೂ ಅವರೇ ಹೌದು. ಪ್ರಕರಣದ ಬಗ್ಗೆ ಅವ್ರಿಗೆ ಹೆಚ್ಚಿನ ತನಿಖೆ ಮಾಡಿರ್ತಾರೆ. ಆ ಅಪರಾಧ ಪ್ರಕರಣ ಬಗ್ಗೆ ಅವ್ರಿಗೆ ನಾಲೆಡ್ಜ್ ಇರುತ್ತೆ, ಜ್ಞಾನ ಇರುತ್ತೆ ಅಂತಕ್ಕಂಥ ಉದ್ದೇಶದಿಂದ ಮತ್ತೆ ಅಲ್ಲ ಅವರೇ ಬಂದು ಹೇಳ್ಬೇಕು. ಹೇಳಿಕೆ ಮ್ಯಾಂಡೇಟರಿ. ಈಗ ನಾನು ಹಲವಾರು ಟೆರರಿಸ್ಟ್ ಕೇಸ್ಗಳಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ. ಈಗಲೂ ಯಾರು ಬರೋದಿಲ್ಲ, ಯಾರು ಇನ್ವೆಸ್ಟಿಗೇಷನ್ ಇದ್ದಾರೆ, ಯಾರು PSI ಇರ್ಬೋದು, ಪೊಲೀಸ್ ಅಫಿಷಿಯಲ್ಸ್, ಸ್ಟೇಷನ್ ಹೌಸ್ ಆಫೀಸರ್ಸ್ ಯಾರು ಇದ್ದಾರೆ, ದೇ ಹ್ಯಾವ್ ಟು ಕಮ್ ಅಂಡ್ ಗಿವ್ they have to give evidence. ಸೊ ನೋ ಕ್ವಶನ್ ಅಪ್ಪ. ಇದು ಒನ್ಲಿ ಥಿಂಗ್ ಈಸ್ ಅದ್ರಾಗೆ 235 ವಿಟ್ನೆಸ್ನ ಸೆಕ್ಯೂರ್ ಮಾಡಿ ಕರ್ಕೊಬಂದು ಅವ್ರು ಹೇಳ್ದಂಗೆ ಒಂದ್ಸರಿ ಬರಲ್ಲ, ಒಂದೊಂದ್ಸರಿ 2 days ಅವ್ರಿಗೆ ಹುಷಾರಿರಲ್ಲ. ಸೊ ಏನಾಗುತ್ತೆ, ಡಿಪೆಂಡ್ಸ್ ಅಪ್ ಆನ್ ದ ಜಡ್ಜ್ ಆಲ್ಸೋ. ಅವ್ರು ಹೆಂಗಿರುತ್ತೆ ಮೈಂಡ್ ಸೆಟ್ ಹೆಂಗಿರ್ತದೆ, 2 days ಕೊಡ್ಬೋದು, ಇಲ್ಲ 3 days ಕೊಡ್ಬೋದು. ಸೊ ಇಟ್ ವಿಲ್ 230 ಆಬ್ವಿಯಸ್ಲಿ 10 ವಿಟ್ನೆಸ್ 15 ವಿಟ್ನೆಸ್ ಇದ್ದರೆ ನೀವು ಹೇಳ್ದಂಗೆ 1 month or 2 months ಅಲ್ಲಿ ಇಟ್ ಮೇ ಕಮ್ ಟು ಕನ್ಕ್ಲೂಷನ್. ಬಟ್ ಈ ಕೇಸಲ್ಲಿ ಇಟ್ ಇಸ್ ಡೆಫಿನೆಟ್ಲಿ ಡೆಫಿನೆಟ್ಲಿ. ಸ್ವಲ್ಪ ಸರ್ ಅವತ್ತು ನಾವು ಮಾತಾಡ್ತಾ ಹೇಳ್ತಾ ಇದ್ವಿ, ಎಷ್ಟು ಜನ ಕೇಸ್ನ ಒಳಗಡೆ ಬರ್ತಾರೋ ಅಷ್ಟು ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ ಅಂತ. ಈಗ 17 ಜನ ಆರೋಪಿಗಳಿದ್ದಾರೆ. ಅಲ್ಲ ಹಾಗೇನಿಲ್ಲ, ಎಷ್ಟು ಜನ ಬಂದರೂ ಅಷ್ಟೇ, ಎಷ್ಟು ಜನ ಹೊರಗಡೆ ಹೋದರೂ ಅಷ್ಟೇ. ಇಲ್ಲಿ ಸಾಕ್ಷಿಗಳು ಹೆಚ್ಚಿಗೆ ಜನ ಇರೋದ್ರಿಂದ ಇದಕ್ಕೆ ಪ್ರತಿಯೊಬ್ಬ ಸಾಕ್ಷಿಗೂ ಈಗ ಒಂದು ದಿವಸಕ್ಕೆ ಮ್ಯಾಕ್ಸಿಮಮ್ ಅಂದರೆ 2 ಅಥವಾ 3 ಜನ ಸಾಕ್ಷಿನ ಹೇಳಿಸ್ಬೋದು. ಆಮೇಲೆ ಡಿಫೆನ್ಸ್ ಕೌನ್ಸಿಲ್ಸ್ ಏನು ಮಾಡ್ತಾರೆ, ಈಗ 17 ಜನ ಇರ್ತಾರೆ, 17 ಜನ ಬೇಕಾದರೆ ಒಂದು 4 ಜನ ಅಡ್ವೊಕೇಟ್ಸ್ ಇಟ್ಕೋಬೋದು, ಅಥವಾ ಒಬ್ಬೊಬ್ಬರನ್ನ ಇಟ್ಕೋಬೋದು, ಅಥವಾ ಎಲ್ಲರೂ ಸೇರಿ ಒಬ್ಬರನ್ನ ಇಟ್ಕೋಬೋದು, ಹೇಗೆ ಬೇಕಾದರೂ ಆಗ್ಬೋದು. ಇಟ್ ಆಲ್ ಡಿಪೆಂಡ್ಸ್ ಆನ್ ದೇರ್ ಕೆಪಾಸಿಟಿ ಆ್ಯಂಡ್ ಸ್ಟ್ರೆಂತ್. ಸೊ 4-5 ಜನ ಅಥವಾ ಒಂದು 5-6 ಜನ ಅಡ್ವೊಕೇಟ್ಸ್ ಇರ್ತಾರೆ ಅಂದರೆ ಪ್ರತಿಯೊಬ್ಬರಿಗೂ ಒಬ್ಬ ವಿಟ್ನೆಸ್ ಬಂದರೆ ಪ್ರತಿಯೊಬ್ಬರಿಗೂ ಪ್ರಶ್ನೆ ಕೇಳೋದಕ್ಕೆ ಅಧಿಕಾರ ಇರ್ತದೆ ಅವ್ರ ಪರವಾಗಿ. ಸೊ ಹಾಗಾಗಿ ಇದು ಪ್ರೊಲಾಂಗ್ ಆಗ್ತಾ ಹೋಗ್ತದೆ, ಟೈಮ್ ಕನ್ಸ್ಯೂಮಿಂಗ್ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಸೊ ಇದು ಹಲವಾರು ಪ್ರಕರಣಗಳು ನಮಗೂ ಆಗಿದೆ, ನಾವು ಫೇಸ್ ಮಾಡಿದ್ದೀವಿ. 10 ಜನ 12 ಜನ ಅಡ್ವೊಕೇಟ್ಸ್, 15 ಜನ ಅಡ್ವೊಕೇಟ್ಸನ್ನು ಫೇಸ್ ಮಾಡಿದ್ದೀವಿ ಹಲವು ಪ್ರಕರಣಗಳಲ್ಲಿ. ಸೊ ಹಾಗಾದಾಗ ಒಂದೇ ಪ್ರಶ್ನೆ, ಒಂದೇ ಇದು ಒಬ್ಬ ವಿಟ್ನೆಸ್ ಕೇಳ್ತಾರೆ ಅಲ್ಲ, ಮತ್ತೆ ಅದೇ ಕೇಳೋದಿಲ್ಲ. ಒಬ್ಬೊಬ್ಬರ ದೃಷ್ಟಿ ಒಂದೊಂದು ಥರ ಇರ್ತದೆ. ಈಗ ಒಂದು ಈಗ ಇದೇ ಲೋಟನ ಇಲ್ಲಿ ಇದ್ವಿ, ನಾನು ಈ ಕಡೆಯಿಂದ ನೋಡಿದ್ರೆ ಒಂಥರ ಕಾಣುತ್ತೆ, ಆ ಕಡೆಯಿಂದ ನೋಡಿದ್ರೆ ಒಂಥರ ಕಾಣುತ್ತೆ, ಆ ಕಡೆಯಿಂದ ನೋಡಿದ್ರೆ ಒಂಥರ ಕಾಣುತ್ತೆ. ಇದೇ ಥರ ಇನ್ವೆಸ್ಟಿಗೇಷನಲ್ಲೂ ಅಷ್ಟೇ, ಒಬ್ಬೊಬ್ಬ ಅಡ್ವೊಕೇಟ್ಗೆ ಒಬ್ಬೊಬ್ಬ ಈ ಕೋರ್ಟ್ನ ವಾದ ಪ್ರತಿವಾದ ಕೇಳಿದಾಗಲೂ ಹಾಗೆ ಅನ್ನಿಸ್ತಾ ಇರುತ್ತೆ. ಡಿಫೆನ್ಸ್ ಏನು ಹೇಳುತ್ತೆ ಅದೇ ಸರಿ ಅಂತ ಅನ್ಸುತ್ತೆ, ಪ್ರಾಸಿಕ್ಯೂಷನ್ ಏನು ಹೇಳ್ತಾರೆ ಇದೇ ಸರಿ ಅಂತ ಅನ್ಸುತ್ತೆ. ಅಲ್ಲ ನೀವು ಇಷ್ಟೆಲ್ಲ ಮಾತಾಡೋರು ಒಂದು ಎಕ್ಸ್ಪೆರಿಮೆಂಟ್ಗೋಸ್ಕರ ಒಂದು ಕೇಸ್ನಲ್ಲಿ ಹೋಗಿ ಸಂಪೂರ್ಣವಾಗಿ ಇನ್ವಾಲ್ವ್ ಆಗಿ ಕುತ್ಕೊಂಡ್ಬಿಡಿ. ಅವ್ರು ಹೇಳಿದಾಗ ಅವ್ರದ್ದೇ ಕರೆಕ್ಟ್ ಅಂತ ಅನ್ಸ್ಬಿಡುತ್ತೆ ನಿಮಗೆ, ಇವ್ರು ಹೇಳಿದಾಗ ಇಲ್ಲ ಇವ್ರು ಹೇಳೋದೇ ಕರೆಕ್ಟ್ ಅನ್ಸ್ಬಿಡುತ್ತೆ. ಕೊನೆಗೆ ನಮಗೆ ಜಿಜ್ಞಾಸೆ ಬಂದ್ಬಿಡುತ್ತೆ ಯಾವ್ದು ಕರೆಕ್ಟ್ ಇದರಲ್ಲಿ ಅಂತ. ಹಲವಾರು ಪ್ರಕರಣಗಳಲ್ಲಿ ನೀವು ಯು ಕ್ಯಾನ್ ಅಟೆಂಡ್ ಟು ಇಟ್, ಅದು ತಪ್ಪೇನಿಲ್ಲ, ತಿಳ್ಕೊಳ್ಳೋದ್ರೆ ಅನುಭವಕ್ಕೆ ಯಾವುದು ದೆರ್ ಇಸ್ ನೋ ಎಂಡ್ ಫಾರ್ ಇಟ್ ಟು ಗೈನ್ ಏನು ಆ ಒಂದು ಅನುಭವ ಇದೆಯಲ್ಲ ಅದು ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಪ್ರಕರಣ ನಾರ್ಮಲಾಗಿ ನಡೆದ್ರೂ ಇಟ್ ವಿಲ್ ಟೇಕ್ ಸಮ್ ಮಿನಿಮಮ್ ಒಂದು 4-5 ವರ್ಷ ಅಂತೂ ಬೇಕಾಗ್ತದೆ ಅಂತ ನನ್ನ ಅನಿಸಿಕೆ. ಅಥವಾ ಫಾಸ್ಟ್ ಟ್ರ್ಯಾಕ್ ಅಂತ ಹೇಳ್ತಾ ಇದ್ದಾರೆ, ಏನು ಅದು ಏನಾಗ್ತದೋ ಏನೋ ಗೊತ್ತಿಲ್ಲ. ಒಂದು ವೇಳೆ ಸಾಬೀತಾದರೆ, ಅಂದರೆ ಹೈಪೋಥೆಟಿಕಲಿ ಮಾತಾಡ್ತಾರೆ, ಒಂದು ವೇಳೆ ಸಾಬೀತಾದರೆ ದರ್ಶನ್ ಅವರಿಗೆ ಜೈಲು ಅಂತಾದರೆ ಅಥವಾ ಒಂದು ಶಿಕ್ಷೆ ಅಂತಾದರೆ ಅದರ ಪ್ರಮಾಣ ಹೇಗಿರಬಹುದು ಅಂತ ನಾವು ಮೀಡಿಯಾ ಟ್ರಯಲ್ ಮಾಡೋದು ಬೇಡ. ನಾನು ಊಹೆ ಮಾಡ್ಕೊಂಡು ಏನು ಹೇಳಲಿಕ್ಕೆ ನಾನು ಹೇಳಲಿಕ್ಕೆ ತಯಾರಿಲ್ಲ, ಯಾಕಂದರೆ ಇಟ್ ಈಸ್ ಪರ್ಫೆಕ್ಟ್. ಯಾರ ಬಗ್ಗೆನೂ ನಾವು ಅಲ್ಲ ಸೆಕ್ಷನ್ ವೈಸ್ ಹೇಳೋದಾದ್ರೆ ನೀವು ಆಗಿರ್ತಕ್ಕಂಥ ಆಗಲ್ಲ ನೋಡಿ. ಸಾಮಾನ್ಯವಾಗಿ 100 ಕೇಸ್ ತನಿಖೆ ಮಾಡಿದ್ರೆ ಅಥವಾ 10 ಕೇಸ್ ತನಿಖೆ ಮಾಡಿದ್ರೆ ನಿಮಗೆ ಕನ್ವಿಕ್ಷನ್ ಆಗೋದೇ 2 ಕೇಸಲ್ಲಿ ಅಥವಾ 3 ಕೇಸಲ್ಲಿ. ಅದನ್ನು ನೀವು ಪರಿಗಣನೆ ಮಾಡ್ಕೊ, ನೀವು ತಗೊಳ್ಳಿ. ನೀವು ಸ್ಟ್ಯಾಟಿಸ್ಟಿಕ್ಸ್ ನಾಳೆನೇ ಕಮಿಷನರ್ ಆಫೀಸಲ್ಲಿ ಕೇಳಿ ಎಷ್ಟು ಕೇಸ್ ರಿಜಿಸ್ಟರ್ ಆಗಿತ್ತು 2015 ಇಸ್ವಿಲಿ, ಎಷ್ಟು ಕನ್ವಿಕ್ಷನ್ ಆಗಿದೆ ಅಂತ ಕೇಳಿ. ದೆನ್ ಯು ವಿಲ್ ಕಮ್ ಟು ನೋ.
ಈಗ ನಾನು ಪ್ರಾಕ್ಟಿಕಲ್ ಆಗಿ ಮಾತಾಡ್ತಾ ಇದ್ದೀನಿ. ವೆರಿ ಫಸ್ಟ್ ಅದಕ್ಕೆ ಹೇಳಿದ್ದು. ಸೊ Practical ಆಗಿ ಮಾತಾಡ್ತಾ ಇದ್ದೀನಿ. ಏನಿದೆ ಇವಾಗ ಏನು ಹಾಕಿದೆ ನಾವು ಒಬ್ಬರ ಬಗ್ಗೆ ಮಾತಾಡೋದು ಡಿಪೆಂಡ್ಸ್ ಅಪಾನ್ ದ ಚಾರ್ಜ್ ಶೀಟ್ ಏನು ವಾಟ್ ಎವರ್ ಸೆಡ್ ಇನ್ ದ ಚಾರ್ಜ್ ಶೀಟ್ ಇಸ್ ಟ್ರೂ ಕಂಪ್ಲೀಟ್ ಟ್ರೂ ಅಂತ. ಅದಕ್ಕೆ ತನಿಖೆಯಾಗಿ ಇನ್ವೆಸ್ಟಿಗೇಷನ್ ಇದೆ ಏನು ಟ್ರಯಲ್ ಅಲ್ಲಿ ಗೊತ್ತಾಗೋದು ವೆದರ್ ದ ಇನ್ವೆಸ್ಟಿಗೇಷನ್ ಡನ್ ಇನ್ ಎ ಪ್ರಾಪರ್ ವೇ ಆರ್ ನಾಟ್ ಅಂತ. ಸೊ ಯಾಕೆ ರಿಸಲ್ಟ್ ಯಾಕೆ ಅಕ್ವಿಟಲ್ ರೇಟ್ ಜಾಸ್ತಿ ಹಾಕಿದೆ ಅಂದ್ರೆ ಬಿಕಾಸ್ ಆಫ್ ದಿಸ್ ಪರ್ಪಸಸ್. ಸೊ ಅದರಲ್ಲಿ ಏನಾಗುತ್ತೆ ಇನ್ವೆಸ್ಟಿಗೇಷನ್ ದ ವೇ ಇವತ್ತು ಇದೆ ಹೌದು ಕರೆಕ್ಟ್ ಇದೆ, ಬಟ್ ಅವತ್ತು ಕ್ರಾಸ್ ಎಕ್ಸಾಮಿನೇಷನ್ ಇಟ್ ವಿಲ್ ಗೋ ಇನ್ ಎ ಡಿಫರೆಂಟ್ ವೇ. ಸೊ ಈಗ ನಾವು ಊಹೆ ಮಾಡ್ಕೊಂಡು ಮಾತಾಡೋದು ತಪ್ಪು, ಯಾರ ಬಗ್ಗೆನೇ ಆಗಲಿ. ಫೈನ್. ಸಂಜನಾ ಮೇಡಮ್, ಕೊನೆದಾಗಿ ಏನು ಹೇಳ್ತೀರಿ ತಾವು ಈ ಕೇಸ್ನ ಬಗ್ಗೆ? ಕೊನೆಯದಾಗಿ ನಾವು ಮೀಡಿಯಾ ಟ್ರಯಲ್ ನಡೆಸೋದು ಖಂಡಿತವಾಗ್ಲೂ ತಪ್ಪು. ಆ್ಯಂಡ್ ರೇಣುಕಾ ಸ್ವಾಮಿರವರ ಕೊಲೆ ಯಾರೇ ಮಾಡಿದ್ರು, ಅದು ಸೆಲೆಬ್ರಿಟಿಯೇ ಮಾಡಿದ್ರು ಅಥವಾ ಸಾಮಾನ್ಯ ಮನುಷ್ಯರೇ ಮಾಡಿದ್ರು, ರೇಣುಕಾ ಸ್ವಾಮಿ ಪರಿವಾರಕ್ಕೆ ನ್ಯಾಯ ಸಿಗಲೇಬೇಕು. ಬಟ್ ಎಲ್ಲೋ ಒಂದು ಕಡೆ ದರ್ಶನ್ ಅವ್ರದ್ದು ಬರೀ ಸಾವಸ ದೋಷ ಆಗಿರಬೇಕು ಅಂತ ನನ್ನ ದೇವರಲ್ಲಿ ಪ್ರಾರ್ಥನೆ ಇದೆ. ಅವ್ರು ಇದರಿಂದ ಹೊರಗೆ ಬರ್ತಾರಂತ ಒಂದು ನಂಬಿಕೆನೂ ನನಗಿದೆ, ನನ್ನದೇ ನಂಬಿಕೆ ಇದೆ. ಆ್ಯಂಡ್ ನಿಮ್ಮ ಸೋಷಿಯಲ್ ಮೀಡಿಯಾ ಮೂಲಕ ನಿಮ್ಮ ಈ ಕಾಮೆಂಟ್ಸ್ ಮಾಡೋರಿಗೆ ನೋಡಿ, ಒಂದು ಮನುಷ್ಯ ಬರೀ ಕಾಮೆಂಟ್ಸು ಮತ್ತು ಹುಡುಗಾಟ ಮಾಡ್ತಾ ಇನ್ಸ್ಟಾಗ್ರಾಮಲ್ಲಿ ಒಂದು ಮಹಿಳೆಗೆ ಮೆಸೇಜ್ ಮಾಡ್ತಾನೆ, ಅವ್ನು ಸಾವಿಗೆ ಪಾರಾಗ್ತಾನೆ. ಸೊ ನಿಮ್ಮ ಈ ಒಂದು ಮಾಧ್ಯಮದ ಮೂಲಕ ಎಲ್ಲ ಹುಡುಗರು ಅಥವಾ ಎಲ್ಲ ಹಿರಿಯರು ಕೂಡ ಕೆಟ್ಟು ಕಮೆಂಟ್ಸ್ ಬರೆಯೋದ್ರಲ್ಲಿ ಅಥವಾ ಕೆಟ್ಟು ಮೆಸೇಜ್ ಬರೆಯೋದ್ರಲ್ಲಿ ಯೂಟ್ಯೂಬಲ್ಲಿ ಕಮೆಂಟ್ಸಲ್ಲಿ ನೋಡಿದ್ರೆ ತುಂಬ ಬೇಜಾರಾಗುತ್ತೆ. ಆ್ಯಂಡ್ ಸ್ಪೆಷಲಿ ನನ್ನ ವೈಯಕ್ತಿಕವಾಗಿ ಮಾತಾಡ್ಬೇಕಂದ್ರೆ ಆ ಸ್ಯಾಂಡಲ್ವುಡ್ ಡ್ರಗ್ ಕೇಸ್ ಜೊತೆ ನನ್ನ ಹೋಲಿಸೋದು, ಮತ್ತು ಗಲ್ರಾಣಿನ ಡ್ರಗ್ ರಾಣಿ ಅಂತ ಹೇಳೋದು, ಮತ್ತು ಡ್ರಗ್ ಗಿಣಿ ಅಂತ ಹೇಳೋದು, ಇವಳನ್ನ ಯಾಕೆ ಕರೆದಿದ್ದೀರಾ, ಡ್ರಗ್ಸ್ ಮಾಡ್ಕೊಂಡು ಕೂತಿದ್ದಾಳೆ ಅಂತ ಹೇಳೋದು. ನಾನು ಆ ಕೇಸಿಂದ ಹೊರಗೆ ಬಂದಿದ್ದೀನಿ, ಕಂಪ್ಲೀಟ್ ಆಗಿ ಹೊರಗೆ ಬಂದು ನನಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಆ್ಯಂಡ್ ನನ್ನ ಬಲಿಪಶು ಮಾಡ್ಬಿಟ್ಟು ನನ್ನ ಕರ್ಕೊಂಡು ಹೋಗಿದ್ರು. ಆ ಬಲಿಪಶು ಮಾಡ್ಕೊಂಡು ನನ್ನ ಮೇಲೆ ಏನೇನು ನಡೆದಿದೆಯೋ ಅದರ ಮನಸ್ಸಲ್ಲಿ ಗಾಯ ಹಾಗೂ ಮಾನಸಿಕ ಗಾಯ ನನಗೆ ಇನ್ನೂ ಇದೆ. ನನಗೆ ಕಂಪ್ಲೀಟ್ ಆಗಿ ಕ್ಲೀನ್ ಚಿಟ್ ಸಿಕ್ಕಿ ನಾನು ನಿರ್ದೋಷಿಯಾಗಿ ಹೊರಗೆ ಬಂದಿದ್ರು ನನಗೆ ಮನಸ್ಸಲ್ಲಿ ಆ ಗಾಯ ಇದೆ. ನಾನೇ ಅಲ್ಲ, ಯಾರೇ ಒಂದು ಮಹಿಳೆಗೆ ಅಥವಾ ಸೋಷಿಯಲ್ ಮೀಡಿಯಾನಲ್ಲೇ ಈ ದುರುಪಯೋಗ ಮಾಡೋದು ದಯವಿಟ್ಟು ನಿಲ್ಲಿಸಿ. ದುರುಪಯೋಗ ಮಾಡಿರೋ ಒಬ್ರು ಈಗ ಸಾವಿಗೆ ಶರಣಾಗಿದ್ದಾರೆ. ಇದರಿಂದಾನು ನಾವು ಕಲ್ತಿಲ್ಲ ಅಂದ್ರೆ ಇಡೀ ರಾಜ್ಯದಲ್ಲಿ ಇನ್ನ ನಾವು ಯಾವಾಗ ಕಲಿಯೋದು? ನಿಮ್ಮ ಮನೆಯಲ್ಲೂ ಒಂದು ಅಕ್ಕ ಅನ್ನೋರಿದ್ದಾರೆ, ನಿಮ್ಮ ಮನೆಯಲ್ಲೂ ಒಂದು ತಂಗಿ ಅನ್ನೋರಿದ್ದಾರೆ. ಪ್ರತಿ ಒಂದು ಮಹಿಳೆಯನ್ನ ನೀವು ಗೌರವಿಸಿ ಮತ್ತೆ ಅವರ ಗೌರವವನ್ನು ಯಾರೇ ಆಗಿರ್ಬೋದು ಅವರು ರಕ್ಷಿಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಪ್ಲೀಸ್ ಆ ಕಮೆಂಟ್ ಸೆಕ್ಷನ್ ಅಲ್ಲಿ ಗೌರವಹಿತ ಮೆಸೇಜ್ ಬರೀರಿ, ಇಲ್ಲಾಂದ್ರೆ ಏನೂ ಬರಿಬೇಡಿ ಅಂತ ಹೇಳ್ಬಿಟ್ಟು ನಾನು ನನ್ನ ಮಾತುಗಳು ಮುಗಿಸ್ತೀನಿ. ಥ್ಯಾಂಕ್ ಯು ಮೇಡಮ್. ಕೊನೆಯದಾಗಿ ಏನು ಹೇಳ್ತೀರಿ? ನೋಡೋಣ, ಚಾರ್ಜ್ ಶೀಟು ವಕೀಲರ ಕೈ ಸಿಗಲಿ, ಎಲ್ಲ ಕೈಲೂ ಸಿಗಲಿ, ಅದರಲ್ಲಿರ್ತಕ್ಕಂಥ ಸತ್ಯಮೇವ ಜಯತೆ ವಿಚಾರಗಳನ್ನು, ಅಂಶಗಳನ್ನು, ವರದಿಗಳನ್ನು ನೋಡಿದ ನಂತರದಲ್ಲಿ ಈ ಬಗ್ಗೆ ಇನ್ನೊಂದು ಚರ್ಚೆ ಹಾಕೋಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.